ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಯ ಮತದಾನ ಅತ್ಯಂತ ಬಿರುಸಿನಿಂದ ನಡೆದಿದೆ. ಈ ಎರಡೂ ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಯಾರು ಬೀರ್ತಾರೆ ಅನ್ನೋ ಕುತೂಹಲ ಜೋರಾಗಿದೆ. ಮತದಾನ ಒಂದು ಕಡೆಯಾದ್ರೆ ಮತಗಟ್ಟೆಗಳಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಗಳು ಮಾತ್ರ ಇಡೀ ನಾಡಿನ ಗಮನ ಸೆಳೆದಿದೆ. ಮೊದಲಿಗೆ ಬಾಗಲಕೋಟೆಯ ವಿಷಯಕ್ಕೆ ಬರೋಣ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಮತದಾನ ಮಾಡಿದ ಶೈಲಿ ಮಾತ್ರ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಅವರು ಮತಗಟ್ಟೆಗೆ ಬರಿಗೈಲಿ ಬರಲಿಲ್ಲ, ಬದಲಾಗಿ ಕಾಂಗ್ರೆಸ್ ಚಿಹ್ನೆ ಇರೋ ಶಾಲು ಹೊತ್ತಿದ್ದ ಒಂದು ಗಡಸು ಟಗರಿನ ಜೊತೆ ಎಂಟ್ರಿ ಕೊಟ್ಟು ಮತ ಚಲಾಯಿಸಿದ್ದಾರೆ. ಅಭ್ಯರ್ಥಿಯ ಈ ಟಗರಿನ ಗತ್ತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಆದ್ರೆ ಇತ್ತ ದಾವಣಗೆರೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ಬರುವಂತ ವಿದ್ಯಮಾನವೊಂದು ವರದಿಯಾಗಿದೆ. ದಾವಣಗೆರೆಯ ಕೆಲವು ಭಾಗಗಳಲ್ಲಿ ನಮಗೆ ಹಣ ಸರಿಯಾಗಿ ಹಂಚಿಲ್ಲ ಅನ್ನೋ ಕಾರಣಕ್ಕೆ ಮತದಾರರು ಮತದಾನ ಮಾಡದೆ ಹಠ ಹಿಡಿದು ದೂರ ಉಳಿಯುತ್ತಿದ್ದಾರೆ ಎನ್ನಲಾಗಿದೆ. ನಗರದ ಅರಳಿಮರ ವೃತ್ತ ಮತ್ತು ಬೇತೂರು ರಸ್ತೆಗಳಲ್ಲಿ ನೂರಾರು ಜನ ಜಮಾವಣೆಗೊಂಡು ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಕಂಡು ಬಂದಿದೆ. ನೋಡಿ ವೀಕ್ಷಕರೇ, ದೇಶದ ಭವಿಷ್ಯ ನಿರ್ಧರಿಸೋ ಪವಿತ್ರವಾದ ಮತವನ್ನ ಕೇವಲ ಹಣಕ್ಕಾಗಿ ಮಾರಿಕೊಳ್ಳುವುದು ಅಥವಾ ಅದಕ್ಕಾಗಿ ಮತದಾನ ಬಹಿಷ್ಕರಿಸುವುದು ನಾಗರಿಕ ಸಮಾಜ ತಲೆತಗ್ಗಿಸುವ ವಿಷಯ ಅಲ್ವಾ? ಇನ್ನು ಭದ್ರತಾ ದೃಷ್ಟಿಯಿಂದ ದಾವಣಗೆರೆ ದಕ್ಷಿಣದ ಕನಗೊಂಡನಹಳ್ಳಿ ಮತಕೇಂದ್ರದಲ್ಲಿ ಮೊಬೈಲ್ ಬಳಕೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿತ್ತು. ಮತದಾರರು ಶಿಸ್ತಿನಿಂದ ತಮ್ಮ ಫೋನ್ಗಳನ್ನ ಹೊರಗಡೆ ಇಟ್ಟು ಬಂದು ಮತ ಚಲಾಯಿಸುತ್ತಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ಟಗರಿನ ಪ್ರದರ್ಶನ, ಇನ್ನೊಂದು ಕಡೆ ಹಣಕ್ಕಾಗಿ ಹಠ. ಈ ಎಲ್ಲದರ ಮಧ್ಯೆ ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಿಮ್ಮ ಪ್ರಕಾರ ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.